ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನತ್ತೆ? ನಿನ್ಗೋಸ್ಕರ ಬಿಸಿ ಬಿಸಿ ಪಾಯಸ ತಂದಿದ್ದೀನಿ. ಬೇಡ ಅತ್ತೆ, ನಾನು ಈಗಾಗ್ಲೇ ಊಟ ಮಾಡಿ ತುಂಬಾ ಸುಸ್ತಾಗಿದೆ. ನನಗೆ ಇವಾಗ ಪಾಯಸ ಬೇಡ, ಆಮೇಲೆ ಕುಡಿತೀನಿ. ಹಾಗೆಲ್ಲ ಹೇಳ್ಬಾರ್ದಮ್ಮ. ನಿನ್ಗೋಸ್ಕರ ಬಿಸಿ ಬಿಸಿ ಪಾಯಸ ನನ್ ಕೈಯಾರೆ ನಾನೇ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಆದ್ರೂ ಕುಡಿ. ಬಾಗಿಲು ತೆಗಿ ನೀನ್ ಮೊದ್ಲು. ಅಮ್ಮ, ಅವ್ರು ಬೇಡ ಅಂತಂದ್ರು ಯಾಕೆ ಅಷ್ಟೊಂದು ಬಲವಂತ ಮಾಡ್ತಿದ್ಯಾ? ಹೋಗಮ್ಮ, ನೀನ್ ಯಾವತ್ತೂ ನನ್ ಮಾತೆ ಕೇಳೋದಿಲ್ಲ. ನೀನ್ ಏನಾದ್ರೂ ಮಾಡ್ಕೋ, ನಾನಂತೂ ಇರೋದಿಲ್ಲ. ನನ್ಗೇನು ಹೋದ್ರೆ ಹೋಗು. ನಾನಂತೂ ನನ್ ಸೊಸೆಗೆ ಬಿಸಿ ಬಿಸಿ ಪಾಯಸ ಕುಡಿಸೇ ಬರೋದು. ರತಿ, ಬೇಗ ಹೋಗಿ. ರತಿ. ಅಯ್ಯೋ ರತಿ, ಬನ್ನಿ, ಪಾಪ ಪ್ರೀತಿಯಿಂದ ಪಾಯಸ ತಂದಿದ್ದಾರೆ. 1 ಗ್ಲಾಸ್ ಪಾಯಸ ಕುಡಿದು ಮಲ್ಕೊಂಡ್ಬಿಡಿ. ಸರಿ ಅತ್ತೆ, 1 ನಿಮಿಷ ಇರಿ, ಬರ್ತೀನಿ. ಅಯ್ಯೋ ಸೀತಮ್ಮ, ಮಾಲಿನಿ ಜೋರ ಕಿರ್ಚ್ಕೊತಾ ಇದಾರೆ. ಏನೋ ಆಗಿದೆ ಅನ್ಸುತ್ತೆ, ಬನ್ನಿ ಹೋಗೋಣ. ಅಯ್ಯೋ ಇಟ್ಬಿಡಿ ಇಲ್ಲೇ. ಹೌದಲ್ವಾ? ಬನ್ನಿ. ಅದು ನಾವು ಕೆಳಗಡೆ ಹೋಗ್ತಾ ಇದೀವಿ. ಅದೇ ಹೇಳ್ಬಿಟ್ಟು ಹಂಗೆ ಕಿರ್ಚ್ಕೊತಾ ಇದ್ಯಾ? ನಾವು ಅಮೆರಿಕಾಗ ಹೋಗ್ತಿದ್ವಿ. ಅಲ್ಲ, ಕೀನ್ಯಾಗ ಹೋಗ್ತಾ ಇದೀವಿ. ಬನ್ನಿ ಫಸ್ಟ್. ಬಂದೆ ಮಾಲಿನಿ. ಆಹಾ, ಮಾಲಿನಿ ಮೇಡಮ್ ಅವರು ಏನೋ ಪ್ಲಾನ್ ಮಾಡಿದ್ದಾರೆ. ಅಪ್ಪ, ಸದ್ಯ ಬೇಗ ಕಾಸ್ಟ್ಯೂಮ್ ಹಾಕೋಬೇಕು. ಏನಾಯ್ತ್ರಿ? ಅದು ಏನಾಯ್ತು? ಯಾಕೆ ಫ್ಯಾಕ್ಟ್ರಿ ಸೈಲೆಂಟ್ ತರ ಕೂಗ್ಕೋತಾ ಇದೀಯಾ? ಹೌದ್ರಿ. ಅಯ್ಯೋ ಫಸ್ಟ್ ಕಿರ್ಚೋದ್ನ ನಿಲ್ಸಿ. ಏನಾಯ್ತು ಅಂತ ಹೇಳ್ಬಿಟ್ಟು ಆಮೇಲೆ ಕಿರ್ಚಿ. ಅಯ್ಯೋ ಸೀತಮ್ಮ, ನಿಮ್ಮನ್ನ ಯಾಮಾರ್ಸೋದಿಕ್ಕೆ ಅಂದ್ರೆ ದೊಡ್ಡ ಜಿರ್ಲೆ ನೋಡ್ದೆ. ಎಷ್ಟು ಭಯಂಕರವಾಗಿತ್ತು ಅಂದ್ರೆ ಅದೆಲ್ಲಿ ನನ್ನ ತಿನ್ಬಿಡುತ್ತೋ ಅಂತ ಭಯ ಆಗಿ ಕಿರ್ಚ್ಕೊಂಡ್ಬಿಟ್ಟೆ. ಅಷ್ಟ್ರೊಳಗ್ ನೀವು ದುಬು 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 ಅಂತ ಬಂದ್ರಲ್ಲ, ಅದು ಮೂಲೆಗೆ ಓಡೋಯ್ತು. ಅಯ್ಯೋ ಮತ್ತೆ ಕಿರ್ಚ್ಕೊತಿದ್ದೀರಾ? ನೀವೇ ತಾನೇ ಹೇಳ್ಬಿಟ್ಟು ಕಿರ್ಚ್ಕೊಳ್ಳಿ ಅಂದ್ರಿ. ಅಯ್ಯೋ ನಿಮ್ಮ ಅಲ್ಲಮ್ಮ, ಒಂದ್ ಜಿರ್ಲೆ ನೋಡಿ ಹೆದರ್ಕೋತಾರ. ನನ್ನನ್ನ ನೋಡಿ ಕಲಿ ಹೇಗ್ ಧೈರ್ಯವಾಗಿರ್ಬೇಕು ಅಂತ. ಹೌದು, ಸೊಸೆನ ಹೆದರ್ಸಿ ಬೆದರ್ಸಿ ಹೇಗ್ ಇಟ್ಕೊಂಡಿದಾರ ನೋಡ್ರಿ. ಧೈರ್ಯನ ನಾವು ಇವರಿಂದಾನೇ ಕಲ್ತ್ಕೋಬೇಕು. ಏನನ್ ಪೂರ್ಣ ಹೀಗ್ ಮಾತಾಡ್ತಿದ್ಯಾ? ಅವಳಂದ್ರೆ ನನ್ಗೆ ಇಷ್ಟ ಇಲ್ಲ, ಅದಕ್ಕೆ ಅವಳನ್ನ ಹಾಗೆ ನೋಡ್ಕೋತೀನಿ. ಅದೇ ರತಿ ಅಂದ್ರೆ ತುಂಬಾ ಇಷ್ಟ. ಅವಳನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತೀನಿ, ನೀವು ನೋಡಿಲ್ವಾ? ರೀ ಮಾಲಿನಿ, ನಮ್ ಸೀತಮ್ಮ ಅವ್ರಿಗೆ ರತಿ ಅಂದ್ರೆ ಯಾಕೆ ಇಷ್ಟ ಹೇಳಿ? ಅವಳ ಹತ್ರ ತುಂಬಾ ಆಸ್ತಿ ಇದೆ. ಅವಳನ್ನೇನಾರು ಈ ಮನೆಗ್ ಸೊಸೆಯಾಗಿ ಕರ್ಕೊಂಬಂದ್ರೆ ಆಸ್ತಿ ಎಲ್ಲ ಇವ್ರಿಗೆ ಸಿಗತ್ತೆ. ಆದ್ರೆ ಪಾಪ ಗುಲಾಬಿ ಹತ್ರ ಏನಿದೆ? ಅದಕ್ಕೆ ಗುಲಾಬಿನ ಬೇಡ ಬೇಡ ಅಂತ ತಿರಸ್ಕಾರ ಮಾಡ್ತಿರೋದು. ನನ್ಗೆ ಆಸ್ತಿ ಮುಖ್ಯ ಅಲ್ಲ, ನನ್ ಮಗ ಮುಖ್ಯ. ನನ್ ಮಗ ಅವಳನ್ನ ಒಪ್ಕೊಂಡಿರೋದಕ್ಕೆ ನನಗಳು ಇಷ್ಟ ಆಗಿರೋದು. ಸುಳ್ಳ್ಯಾಕೆ ಹೇಳ್ತೀರಾ ಸೀತಮ್ಮ? ಸಮರ್ಥ್ಗೆ ಮೊದ್ಲು ಗುಲಾಬಿನೇ ಇಷ್ಟ. ಅದಕ್ಕೆ ತಾನೇ ಇವ್ರು ಅವ್ರನ್ನ ಮದ್ವೆ ಮಾಡ್ಕೊಂಡ್ ಬಂದಿರೋದು. ರತಿ ಎಲ್ಲ ಏನಿದ್ರು ನಿಮ್ ಬಲ್ವಂತಕ್ಕೆ ಇಷ್ಟ ಪಡ್ತಿರೋದಷ್ಟೇ. ಹೌದೇನೋ ಮಗ್ನೆ? ಇವ್ರು ಹೇಳ್ತಿರೋದು ನಿಜಾನಾ? ಅರ್ಧ ಸುಳ್ಳು ಅರ್ಧ ಸತ್ಯ. ನನ್ಗೀಗ್ಲೂ ಗುಲಾಬಿ ಅವರೇ ಇಷ್ಟ. ಆದ್ರೆ ರತಿ ಅವ್ರನ್ನ ನೋಡಿದ್ಮೇಲೆ ನನ್ನ ಮನ್ಸಲ್ಲಿ ಪ್ರೀತಿ ಕುಕ್ಕಿ ಹಾಗೆ ನೀರ್ ತರ ಹರಿದೋಯ್ತು. ನೀರಿಲ್ಲ ನೀರಿಲ್ಲ, ನಮ್ಮ ನಿಮ್ಮ ಮನೆಯಲ್ಲಿ ನೀರಿಲ್ಲ. ನೀರಿನ ಸಮಸ್ಯೆ ನಮ್ಮನ್ನ ಬಿಡ್ತಿಲ್ಲ. ನೀರಿಲ್ಲ. ಸುಮ್ನಿರ್ತೀರಾ? ನಿಮ್ಮಂತ ಪಾಪಿಗಳು ಈ ಮನೆಯಲ್ಲಿದ್ರೆ ನೀರಿಗೆ ಬರಬಾರ್ದು ಇನ್ನೇನಾಗತ್ತೆ? ಬಾಯ್ಗ್ ಬರೆ ಹಾಕ್ಬಿಡ್ತೀನಿ. ಬಾಯಿಗೆ ಬೆರಳಿಟ್ಕೊಳ್ಳಿ ಸುಮ್ನೆ. ನೋಡಿದ್ರ, ನನ್ ಮಗ ಆ ಗುಲಾಬಿ ಜೊತೆ ಇದ್ದಾಗ ಯಾವತ್ತಾದ್ರೂ ಹೀಗ್ ನಾಚ್ಕೊಂಡಿದ್ನ? ಇವತ್ ನೋಡಿ ಹೇಗೆ ನಾಚಿ ನೀರ್ ಹಾಕ್ತಿದ್ದಾನೆ. ಅಮ್ಮ, ಆಯ್ತು ಬಿಡಿ, ನಿಮ್ ಕತ್ತನೆ ಮುಂದೆ ಹೋಗ್ಲಿ. ಆಯ್ತು ಬಿಡಿ, ನಿಮ್ ಆನೆನೆ ಮುಂದೆ ಹೋಗ್ಲಿ, ನಾವ್ ಅದ್ರ ಹಿಂದೆ ಬರ್ತೀವಿ. ಆದ್ರೂ ಸೀತಮ್ಮ, ನಿಮ್ ಜೊತೆ ಇಷ್ಟು ವರ್ಷ ಇದೀವಿ ಅನ್ನೋ ಕಾರಣಕ್ಕೆ ಒಂದ್ ಮಾತ್ ಹೇಳ್ತೀನಿ. ರತಿದು ಸಮರ್ಥಿದು ಮದ್ವೆ ಆದ್ಮೇಲೆ ರತಿ ನಿಮ್ಮ ಅಮ್ಮನ್ ಜೊತೆ ಇರಕ್ ನನಗೆ ಇಷ್ಟ ಇಲ್ಲ, ನಿಮ್ಮಮ್ಮನ ಮನೆಯಿಂದ ಹೊರಗಡೆ ಕಳ್ಸ್ಬಿಡಿ ಅಂತ ಹೇಳ್ಬಿಟ್ರೆ ನೀವು ಮಧ್ಯ ರೋಡಲ್ಲಿ ಟ್ರಂಕ್ ಇಟ್ಕೊಂಡು ಅಂಬೋ ಅಂತ ಅವ್ರಿಬ್ರನ್ನ ಬಿಟ್ಬಿಟ್ಟು ಹೋಗ್ತಾ ಇರ್ಬೇಕಾಗತ್ತೆ. ಬಿಟ್ಟು ಹೋದ್ರೆ ಆಯ್ತು ಬಿಡಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ನನ್ ಮಗ ಸೊಸೆ ಚೆನ್ನಾಗಿರ್ತೀವಂದ್ರೆ ಬಿಟ್ಟು ಹೋಗೋದ್ರಲ್ಲಿ ಏನ್ ತಪ್ಪಿದೆ? ಇದೇನ್ ಸೀತಮ್ಮ, ದೋಸೆನ ತಿರುವಾಕೋತರ ಮಾತ್ಲ ಬದಲಾಯಿಸ್ತಾ ಇದ್ದೀರಾ?
ಇಷ್ಟು ದಿನ ಗುಲಾಬಿನ ಮನೆ ಬಿಟ್ಟು ಓಡಿಸ್ತೀನಿ ಅಂತ ಇದ್ರಿ, ಇವಾಗ ನೀವೇ ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ದೀರಾ? ಇದು ಮೋಸ ಅಲ್ವಾ? ಯಾವ್ದು ಮೋಸ ಅಲ್ಲ. ಆ ಗುಲಾಬಿ ನನ್ ಮಗನ್ ತಲೆ ಕೆಡಿಸಿ ಮದುವೆ ಮಾಡ್ಕೊಂಡ್ ಬಂದ್ಲು, ಅದಕ್ಕೆ ಅವಳಂದ್ರೆ ನನ್ಗಿಷ್ಟ ಇಲ್ಲ. ಆದ್ರೆ ಈ ರತಿ ನನ್ಗೆ ತುಂಬಾ ಇಷ್ಟ. ಅವಳು ನನ್ಗೆ ಬಿಟ್ಟು ಹೋಗಂದ್ರೆ ಬಿಟ್ಟು ಹೋಗ್ತೀನಿ, ಇದ್ರಲ್ಲಿ ಏನ್ ತಪ್ಪಿದೆ? ಸೀತಮ್ಮ, ನೀವ್ ಯಾವಾಗ್ಲೂ ನಿಮ್ ಇಷ್ಟಕ್ಕೆ ಬದುಕ್ತೀರಾ. ಬೇರೆಯವ್ರ ಇಷ್ಟ ಕಷ್ಟ ಕಟ್ಕೊಂಡ್ ನಿಮ್ಗೇನಾಗ್ಬೇಕಾಗಿದೆ ಹೇಳಿ? ಅಯ್ಯೋ, ನಿಮ್ ಜೊತೆ ಮಾತಾಡ್ತಾ ನಿಂತ್ಕೊಂಡ್ರೆ ಮೇಲಿಟ್ಟಿರೋ ಪಾಯಸ ತಣ್ಣಗಾಗಿ ಹೋಗುತ್ತೆ. ನಾನು ಹೋಗಿ ನನ್ ಸೊಸೆಗೆ ತಿನ್ನಿಸ್ತೀನಿ. ತಿನ್ನಿಸ್ಬೇಡಿ, ಕುಡಿಸ್ಬಿಟ್ ಬನ್ನಿ. ಇಲ್ಲ, ಸ್ನಾನ ಮಾಡಿಸ್ತೀನಿ. ನೀವು ಮಾಡ್ಕೋಬೇಡಿ, ನೀರ್ ಮಿಕ್ಕತ್ತೆ. ಆ, ಅಮ್ಮ, ರತಿ ಅವ್ರು ಮಲಗಿರ್ತಾರೆ, ನೀನ್ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ಯಾ? ಬೆಳಗ್ಗೆ ಕೊಟ್ರೆ ಆಗಲ್ವಾ? ಸುಮ್ನಿರ ನೀನು. ಅಮ್. ಏನಾಗಿದೆ ಇವ್ರಿಗೆ? ಅಕ್ಕ, ಗೌಡ್ರು ಏನಾದ್ರು ರೆಡಿ ಆಗದೆ ಇದ್ರೆ? ಎಲ್ರು ಒಟ್ಟಿಗೆ ಕೂತ್ಕೊಂಡು ಪಾಯಸ ಕುಡಿಬೇಕಾಗತ್ತೆ. ಡಿಮ್ ಲೈಟ್ ಅಲ್ಲಿ ಏ, ರತಿ, ಏನಮ್ಮ ಈ ತರ ಬಟ್ಟೆ ಎಲ್ಲ ಹಾಕೊಂಡಿದ್ಯಾ? ಈ ತರ ಬಟ್ಟೆ ಎಲ್ಲ ನನ್ಗೆ ಇಷ್ಟ ಇಲ್ಲ ಕಣಮ್ಮ. ಈ ತರ ಬಟ್ಟೆ ಅತ್ತೆ? ರತಿ, ಸಾರಿ ಅತ್ತೆ, ಅದು ಕೈಗೆ ಏನ್ ಸಿಕ್ತು ಅದನ್ನ ಹಾಕೊಂಡ್ಬಿಟ್ಟೆ. ಅದು ನಾನು ನಿದ್ದೆಗನ್ನಲ್ಲಿದ್ನಲ್ಲ, ಯಾವ ಬಟ್ಟೆ ಹಾಕೋಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಇದನ್ನ ಹಾಕೊಂಡ್ಬಿಟ್ಟೆ. ಸಾರಿ ಅತ್ತೆ, ಇನ್ನೊಂದ್ಸಾರಿ ಈ ತರ ಬಟ್ಟೆ ಎಲ್ಲ ಹಾಕಲ್ಲ, ಕ್ಷಮಿಸ್ಬಿಡಿ. ನನ್ನ ಮುದ್ದು ಸೊಸೆ ನೋಡು, ನನ್ ಮಾತನ್ನ ಎಷ್ಟ್ ಬೇಗ ಒಪ್ಕೋತೀಯಾ? ಅದಕ್ಕೆ ನೀನಂದ್ರೆ ನನಗೆ ತುಂಬಾ ಇಷ್ಟ. ತಗೋ ಪಾಯಸ ಕುಡಿ. ಪಾಯಸನ? ಬೇಡ ಅತ್ತೆ, ನಾನು ಆಗ್ಲೇ ಹೇಳದ್ನಲ್ಲ ನನಗ್ ಪಾಯಸ ಬೇಡ ಅಂತ. ಈಗಾಗ್ಲೇ ನಾನು ಊಟ ಮಾಡಿ ನನ್ನ ಹೊಟ್ಟೆ ಫುಲ್ ಆಗಿದೆ. ನಾನು ಈಗ ಏನಾದ್ರೂ ಪಾಯಸ ಕುಡಿದ್ರೆ ವಾಂತಿ ಆಗ್ಬಿಡುತ್ತೆ. ಹಾ, ಪರವಾಗಿಲ್ಲ, ವಾಂತಿ ಮಾಡಿ. ಮದ್ವೆಗಿನ ಮುಂಚೆ ವಾಂತಿ ಮಾಡಿದ್ರೆ ಅತ್ತೆ ಖುಷಿನೇ. ಶಾಂತಿ ಶಾಂತಿ. ಹಾ, ಮಾಡ್ಲಿ ಬಿಡಿ ವಾಂತಿ. ಹಾ, ಹಾ, ಯಾರತ್ತೆ ಇವರು? ನೀವು ದೊಡ್ಡವ್ರು ಮಾತಾಡ್ತಿರ್ಬೇಕಾದ್ರೆ ಚೂರು ಮ್ಯಾನರ್ಸ್ ಇಲ್ದಿರೋರ್ ತರ ಮಾತಾಡ್ತಾರೆ. ಇಂಥವ್ರನ್ನೆಲ್ಲ ಯಾಕೆ ಜೊತೆಲಿ ಇಟ್ಕೊಂಡಿದ್ದೀರಾ? ಮನೆಯಿಂದ ಆಚೆ ಬಿಸಾಕಿ. ಅಯ್ಯೋ, ನಾಯಿಗಳು ಬೊಗಳಿದ್ರೆ ದೇವಲೋಕ ಹಾಳಾಗತ್ತೆ ನಮ್ಮ. ಅಯ್ಯೋ, ಏನಾಯ್ತಮ್ಮ? ಅತ್ತೆ, ಅದು ಗಿಳಿ ಕಸ್ತು. ಅಮ್ಮ, ಮತ್ತೇನಾಯ್ತಮ್ಮ? ಅದು ಇವಾಗ ಇಲಿ ಕಸ್ತು. ಅಯ್ಯೋ, ನಿನ್ ಕತೆ. ತಗೋ ಪಾಯಸ ಕುಡಿ. ಪಾಯಸನ? ಬೇಡ ಅತ್ತೆ. ಒಂದ್ ಕೆಲ್ಸ ಮಾಡಿ ಅತ್ತೆ, ನೀವೇ ಈ ಪಾಯಸ ಕುಡಿದ್ಬಿಡಿ. ನೀವ್ ಈ ಪಾಯಸ ಕುಡಿದ್ರೆ ನಾನ್ ಕುಡ್ದಾಗೆ, ನೀವ್ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಾಗೆ. ಅಯ್ಯೋ, ನೋಡಿದ್ಯಮ್ಮ, ರತಿಗೆ ನಿನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಅದಕ್ಕೆ ನೀನೇ ಕುಡ್ದ್ಬಿಡಮ್ಮ. ಇಂಥ ಒಳ್ಳೆ ಸೊಸೆಗೆ ಸತ್ಕಾರ ಮಾಡದೇ ಇದ್ರೆ ಆ ದೇವ್ರು ನನ್ಗೆ ಮೆಸ್ತಾನೇನೋ? ಇವಳ ಮಾತಿನಿಂದಾನೇ ನನಗೆ ಪಾಯಸ ಕುಡ್ದಷ್ಟು ಖುಷಿ ಆಯ್ತು. ಅದಕ್ಕೆ ಈ ಪಾಯಸ ಇವಳೇ ಕುಡಿಲಿ. ತಗೊಳಮ್ಮ.